ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಉಮೇಶ್ ಬಾಬು. ಶ್ರೀ ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಮೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ತಿಳಿಯುವಂತಹ ವಿಷಯಗಳು ಅಂತಂದ್ರೆ, ಮೊದಲನೇದಾಗಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ರಜಪೂತ ಮನೆತನಗಳು, ರಜಪೂತ ಅರಸರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ನೀಡಿದಂತಹ ಕೊಡುಗೆಗಳು, ಟರ್ಕರ ಆಗಮನ, ಮಹಮ್ಮದ್ ಗಜ್ನಿ ಮತ್ತು ಮಹಮ್ಮದ್ ಘೋರಿಯ ದಾಳಿಗಳು ಮತ್ತೆ ಅದರಿಂದ ಆದಂತಹ ಪರಿಣಾಮಗಳು, ದೆಹಲಿಯ ಸುಲ್ತಾನರ ರಾಜ್ಯ ಸ್ಥಾಪನೆ, ಆಡಳಿತ ಹಾಗೂ ಅವರ ಕೊಡುಗೆಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮಕ್ಕಳೇ, 12ನೇ ಶತಮಾನದ ಉತ್ತರಾರ್ಧ ಭಾಗದಿಂದ 13ನೇ ಶತಮಾನದ ಮೊದಲ ಭಾಗವನ್ನ ಭಾರತದ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಅಂತ ಹೇಳ್ತಾರೆ. 12ನೇ ಶತಮಾನದಿಂದ ಉತ್ತರಾರ್ಧ ಭಾಗ, 13ನೇ ಶತಮಾನದ ಮೊದಲ ಭಾಗವನ್ನ ಭಾರತದಲ್ಲಿ ಸಂಕ್ರಮಣ ಕಾಲ ಅಂತ ಕರೀತಾರೆ. ಸಂಕ್ರಮಣ ಕಾಲ ಅಂದ್ರೆ ಸಮಾಜದ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಪ್ರವೇಶಿಸಲು ಸಿದ್ಧವಾಗುತ್ತಿರುವುದನ್ನ ನಾವು ಸಂಕ್ರಮಣ ಕಾಲ ಅಂತ ಕರೀತೀವಿ. ಅಂದ್ರೆ ಬದಲಾವಣೆಯ ಸನ್ನಿವೇಶವನ್ನ, ಬದಲಾವಣೆಯ ಅವಧಿಯನ್ನೇ ನಾವು ಸಂಕ್ರಮಣ ಅಂತ ಕರಿತೀವಿ. ಆ ಸಂಕ್ರಮಣ ಕಾಲ ಇದಾಗಿದ್ದು, ಈ ಕಾಲದಲ್ಲಿ ಭಾರತದ ಸಮಾಜ ಪ್ರಾಚೀನ ವ್ಯವಸ್ಥೆಯಿಂದ ಮಧ್ಯಕಾಲೀನ ವ್ಯವಸ್ಥೆಗೆ ಪ್ರವೇಶವನ್ನು ಮಾಡಿತು. ಸಣ್ಣ ಸಣ್ಣ ರಾಜ್ಯಗಳ ವ್ಯವಸ್ಥೆಯನ್ನ ಟರ್ಕರು ಮುರಿದ್ರು. ಹಾಗೆಯೇ ಉತ್ತರ ಭಾರತದಲ್ಲಿ ಬಲವಾದಂತಹ ಕೇಂದ್ರಾಡಳಿತ ವ್ಯವಸ್ಥೆಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಇದರ ರೀತಿ ಮುಂದುವರೆದು ಇಸ್ಲಾಂ ಧರ್ಮದ ಪ್ರಭಾವ ಮತ್ತು ಪರಿಣಾಮಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಏಕದೇವತೋಪಾಸನೆ ಪ್ರತಿಪಾದನೆ ಮಾಡಲ್ಪಟ್ಟು, ಈ ಎಲ್ಲಾ ಬೆಳವಣಿಗೆಗಳು ಭಾರತದಲ್ಲಿ ಮಧ್ಯಯುಗ ಆರಂಭವಾಗುವುದರಿಂದ ಮುಖ್ಯವಾದಂತಹ ಗುರುತುಗಳಾಗಿವೆ. ಟರ್ಕರಿಂದ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಸಾಮ್ರಾಜ್ಯದ ಸ್ಥಾಪನೆಯನ್ನ ಅಧ್ಯಯನ ಮಾಡುವ ಮೊದಲು ನಾವು ಟರ್ಕರ ಆಗಮನ, ಪೂರ್ವ ಭೂರಾಜ್ಯಗಳಲ್ಲಿದ್ದಂತಹ ರಾಜಕೀಯ ಪದ್ಧತಿಯನ್ನ ಪರಿಶೀಲಿಸುವುದು, ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಅಗತ್ಯವಾದಂತಹ ವಿಚಾರ. ಸಣ್ಣ ಸಣ್ಣ ರಾಜ್ಯಗಳ ಆಳ್ವಿಕೆ ಎಂದರೆ ಬಹುರಾಜ್ಯಗಳ ರಾಜಕೀಯ ವ್ಯವಸ್ಥೆ ಎಂದೇ ಅರ್ಥ. ಇಲ್ಲಿ ರಾಜಕೀಯ ವ್ಯವಸ್ಥೆಯ ಅಧ್ಯಯನವನ್ನ 9ನೇ ಶತಮಾನದಿಂದ 13ನೇ ಶತಮಾನದ ಮಧ್ಯದ ಭಾಗದವರೆಗೂ ಸಹ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳಲ್ಲಿ ಆಳಿದಂತಹ ರಜಪೂತ ಮನೆತನಗಳು ಇಲ್ಲಿ ತಮ್ಮ ಗುರುತನ್ನ, ತಮ್ಮ ಇರುವಿಕೆಯನ್ನ ಬಿಟ್ಟು ಹೋದರು. ಇಲ್ಲಿ ರಜಪೂತ ಮನೆತನಗಳ ಆಳ್ವಿಕೆಯ ಅವಧಿಯಲ್ಲಿ ಭಾರತದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಯಾವುದು, ಯಾವ ಪರಕೀಯರು ಭಾರತಕ್ಕೆ ಆಕ್ರಮಣವನ್ನು ಮಾಡಿದ್ರು, ಭಾರತದ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಹಿಂದೂ ಧರ್ಮದ ಬೆಳವಣಿಗೆ, ಹಿಂದೂ ಧರ್ಮದ ಒಂದು ಉಳಿಯುವುದು, ಈ ಒಂದು ರಜಪೂತರ ಕೊಡುಗೆಗಳೇನು, ಕಾಣಿಕೆಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಜಪೂತ ಮನೆತನ. ರಜಪೂತ ಮನೆತನಗಳನ್ನು ನಾವು ಗಮನಿಸುವುದಾದ್ರೆ, ಸ್ಥಾನವೀಶ್ವರ ಅಥವಾ ವರ್ಧನರ ಮನೆತನದ ಆಳ್ವಿಕೆಯ ನಂತರ, ಸ್ಥಾನೇಶ್ವರರ ವರ್ಧನರ ಆಳ್ವಿಕೆಯ ನಂತರ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳನ್ನ ಮಧ್ಯಕಾಲದ ಆರಂಭದವರೆಗೂ ಸಹ ಗೂರ್ಜರ ಪ್ರತಿಯಾರರು, ಬಂದೇಲ್ಖಂಡದ ಚಂದೇಲರು, ಗಹಡ್ವಾಲರು, ಸೋಳಂಕಿಗಳು, ಪಾರಮಾರರು, ಚೌಹಾಣರು, ರಜಪೂತರ ಕುಲಗಳಿಗೆ ಸೇರಿದಂತಹ ವಿವಿಧ ಮನೆತನಗಳು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದವು. 12ನೇ ಶತಮಾನದ ಕೊನೆಯ ವೇಳೆಗೆ ಉತ್ತರ ಭಾರತದಲ್ಲಿ ರಜಪೂತ ಮೂಲದ ಪೃಥ್ವಿರಾಜ ಚೌಹಾಣ, ಜಯಚಂದ್ರ, ಗಹಡ್ವಾಲ, ಪರಮರ್ದಿ ದೇವ, ಚಂದೇಲರಲ್ಲಿ ಪ್ರಬಲರಾದಂತಹ ರಾಜರಾಗಿದ್ದರು. ಇವರು
ಭಾರತದ ಉನ್ನತಿ, ಹಿಂದೂ ಧರ್ಮದ ಉಳಿಕೆ, ಪರಕೀಯರ ಆಕ್ರಮಣದಿಂದ ದೇಶದ ಒಂದು ಏಕತೆಯನ್ನ ನಿರ್ಮಿಸುವಲ್ಲಿ, ಸ್ಥಿರಗೊಳಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು. ಪರಕೀಯರ ದಾಳಿಯನ್ನ ಯಶಸ್ವಿಯಾಗಿ ನಿಗ್ರಹಿಸಿದ್ರಲ್ಲಿ, ಅವರನ್ನ ಸೋಲಿಸುವುದರಲ್ಲಿ ರಜಪೂತರ ಮನೆತನಗಳು ತುಂಬಾ ಯಶಸ್ವಿಯಾಗಿದೆ. ಮೊದಲನೇದಾಗಿ ಗೂರ್ಜರ ಪ್ರತಿಯಾರ, ಈ ಮನೆತನಗಳಲ್ಲಿ ಸಾಕಷ್ಟು ಸಂತತಿಗಳು ಆಳ್ವಿಕೆಯನ್ನ ಮಾಡ್ತವೆ ರಜಪೂತರ ಮನೆತನಗಳಲ್ಲಿ. ಅದರಲ್ಲಿ ಗೂರ್ಜರ ಪ್ರತಿಹಾರ ಸಂತತಿಯು ಸಹ ಒಂದು. ಗೂರ್ಜರ ಪ್ರತಿಹಾರರು ಇವರ ಒಂದು ದಾಖಲೆಗಳನ್ನು ನಾವು ಗಮನಿಸುವುದಾದ್ರೆ, ಕೆಲವು ಶಾಸನಗಳಲ್ಲಿ ಇವರು ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದಂತಹ ಕ್ಷತ್ರಿಯ, ಲಕ್ಷ್ಮಣ, ತಮ್ಮ ವಂಶಸ್ಥ, ಮೂಲ ಪುರುಷ ಅಂತ ಹೇಳ್ತಿದ್ದಾರೆ. ದಾಖಲೆಗಳ ಕೆಲವೊಂದು ಶಾಸನಗಳನ್ನು ನಾವು ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇವರು ಗುರ್ಜರ ಪ್ರತಿಯಾರರು ಸೂರ್ಯವಂಶಕ್ಕೆ ಸೇರಿದಂತ ಕ್ಷತ್ರಿಯ, ಲಕ್ಷ್ಮಣ ತಮ್ಮ ವಂಶದ ಮೂಲ ಪುರುಷ ಅಂತ ಹೇಳ್ತಾನೆ. ಆದ್ರೆ ದೊರಕಿರುವಂತಹ ಆಧಾರಗಳನ್ನು ನಾವು ಗಮನಿಸಿದಾಗ ನಾಗಭಟ್ಟ ಈ ವಂಶದ ಸ್ಥಾಪಕ ಅಂತೇಳಿ ಸೂಚಿಸಲಾಗುತ್ತೆ. ಕನೂಜನ್ನ ಈತ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಪ್ರತಿಯಾರರು ಸಿಂಧ್ ಪ್ರಾಂತ್ಯದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸಿ ಆಗಾಗ ದಾಳಿ ಮಾಡುತ್ತಿದ್ದಂತ ಅರಬ್ಬರನ್ನ ಎದುರಿಸಿ ಓಡಿಸಿದ್ರು. ಈ ಹಂತದಲ್ಲಿ ಬಲಶಾಲಿ ದೊರೆಗಳಾದಂತ ಮಿಹಿರ ಮತ್ತೆ ಮಿಹಿರ ಭೋಜ ಮತ್ತು ಮಹೇಂದ್ರಪಾಲ ಇವರು ಬಂಗಾಳದ ಪಾಲರನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಬಂಗಾಳದವರೆಗೂ ಸಹ ವಿಸ್ತರಿಸಿದ್ದಾರೆ. ಪ್ರತಿಹಾರ ಸಾಮ್ರಾಜ್ಯವನ್ನು ವಿಸ್ತರಿಸಿ ಇವರು ವಿಶಾಲವಾದಂತಹ ರಜಪೂತರ ಮನೆತನಕ್ಕೆ ಅಥವಾ ರಜಪೂತರ ಅಸ್ತಿತ್ವಕ್ಕೆ ಅಸ್ಥಿಭಾರವನ್ನ ಹಾಕ್ತಾರೆ, ಅಡಿಗಲ್ಲನ್ನು ನೆಡ್ತಾರೆ. ಇವರ ಕಾಲದಲ್ಲಿ ಅರಬ್ ಪ್ರವಾಸಿಗನಾದಂತಹ ಸುಲೇಮಾನ್ ರಜಪೂತ ದೊರೆ ಗೂರ್ಜರ ಪ್ರತಿಹಾರದ ಸಂತತಿಯ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ ಅರಬ್ ದೇಶದ ಪ್ರವಾಸಿಗನಾದಂತ ಸುಲೇಮಾನ್. ಈತ ಮಿಹಿರ ಭೋಜ ಈತನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದ, ಸಂದರ್ಶನವನ್ನ ಮಾಡಿದ್ದ. ಈತ ತನ್ನ ಹೇಳಿಕೆಯನ್ನು ಕೊಟ್ಟ, ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸಿದ್ವು ಅಂತೇಳಿ ಪ್ರಶಂಸೆಯನ್ನು ನೀಡಿದ್ದಾನೆ. ಈತನ ತರುವಾಯ ಮಹೇಂದ್ರಪಾಲನ ನಂತರ ಅವನ ಮಗ ಮಹಿಪಾಲ ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. ಆದರೆ ಮಹಿಪಾಲನ ಆಳ್ವಿಕೆಯ ಕಾಲದಲ್ಲಿ ಗೂರ್ಜರ ಪ್ರತಿಹಾರರ ಸಂತತಿ ಅವನತಿಯನ್ನು ಹೊಂದಿತು. ಈ ಕಾಲದಲ್ಲಿ ಪ್ರತಿಹಾರರು ತಮ್ಮ ಆಧಿಪತ್ಯ ಅವನತಿಯನ್ನು ಹೊಂದಿತು, ಸೋಲನ್ನು ಅನುಭವಿಸಿದ್ರು. ಇದು ಈತನ ಆಳ್ವಿಕೆಯ ಅವಧಿಯಲ್ಲಿ ಈ ಒಂದು ಗೂರ್ಜರ ಪ್ರತಿಹಾರರ ಸಂತತಿ ನಾಶ ಆಯಿತು. ನಂತರ ಗಹಡ್ವಾಲ್ ರಜಪೂತ ಸಂತತಿಯಲ್ಲಿ ಮತ್ತೊಂದು ಮನೆತನ ಗಹಡ್ವಾಲರು. ಇವರು ಗೂರ್ಜರ ಪ್ರತಿಹಾರರ ನಂತರ ಅಸ್ತಿತ್ವಕ್ಕೆ ಬಂದಂತ ಮತ್ತೊಂದು ರಜಪೂತ ರಾಜಮನೆತನ. ಈ ಸಂತತಿಯ ಸ್ಥಾಪಕ ಚಂದ್ರದೇವ. ಚಂದ್ರದೇವ ಗಹಡ್ವಾಲರ ಸಂತತಿಯ ಸ್ಥಾಪಕನಾಗಿದ್ದು ಈತನ ರಾಜಧಾನಿ ಅಥವಾ ಕೇಂದ್ರ ವಾರಣಾಸಿಯಾಗಿತ್ತು. ವಾರಣಾಸಿಯನ್ನ ಕೇಂದ್ರವನ್ನಾಗಿಸಿಕೊಂಡು ಉತ್ತರ ಭಾರತದ ಬಹುಭಾಗದ ಮೇಲೆ ರಾಜ್ಯಭಾರವನ್ನು ಮಾಡ್ತಾನೆ. ಈ ಮನೆತನದ ಮತ್ತೊಬ್ಬ ದೊರೆ ಗೋವಿಂದ ಚಂದ್ರ. ಇವನು ಪಾಲರನ್ನ ಸೋಲಿಸಿ ಮಾಳ್ವಾ ಮತ್ತು ಮಗಧದವರೆಗೆ ಗಹಡ್ವಾಲರ ಅಧಿಪತ್ಯವನ್ನ ವಿಸ್ತರಿಸ್ತಾನೆ. ಕಳಿಂಗ ಮತ್ತು ಒರಿಸ್ಸಾದ ರಾಜರುಗಳನ್ನ ಪರಾಭವಗೊಳಿಸಿದ. ಈತ ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರ ಸಂಪರ್ಕವನ್ನು ಹೊಂದಿದ್ದ. ಚೋಳ ದೊರೆ ಗೋವಿಂದ ಚಂದ್ರನೊಂದಿಗೆ ಉತ್ತಮ ಬಾಂಧವ್ಯವನ್ನು ಸಹ ಹೊಂದಿದ್ದ.
ಗಹಡ್ವಾಲ ದೊರೆಯಾದಂತಹ ಯಾರು ಚಂದ್ರದೇವ. ನಂತರ ಇವತರ ತರುವಾಯ ಈ ಸಂತತಿಯ ಮತ್ತೊಂದು ಸಂತತಿ ಪಾರಮಾರರು ಆಳ್ವಿಕೆಯನ್ನ ಪ್ರಾರಂಭಿಸ್ತಾರೆ. ಪ್ರತಿಹಾರರ ಅವನತಿಯ ನಂತರ ಮಾಳ್ವಾ ಪ್ರಾಂತ್ಯದಲ್ಲಿ ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದಂತವರು ಪಾರಮಾರರು. ರಾಷ್ಟ್ರಕೂಟರ ಸಾಮಂತರಾಗಿದ್ರು ಪ್ರಾರಂಭದಲ್ಲಿ ಪಾರಮಾರರು. ಉಪೇಂದ್ರ ಕೃಷ್ಣರಾಜ ಈ ಮನೆತನವನ್ನ ಸ್ಥಾಪಿಸಿದಂತವರು. ಇವರ ಸಂತತಿಯ ಸ್ಥಾಪಕರು ಉಪೇಂದ್ರ ಕೃಷ್ಣರಾಜ ಅನ್ನುವಂಥವನು ಪಾರಮಾರ ಸಂತತಿಯ ಸ್ಥಾಪಕ ಉಪೇಂದ್ರ ಕೃಷ್ಣರಾಜ. ಈತ ಪ್ರಾರಂಭದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿತ್ತು. ನಂತರ ದಾರಾನಗರ ಇವರ ರಾಜಧಾನಿಯಾಗಿತ್ತು. ಪಾರಮಾರ ವಂಶದ ಪ್ರಖ್ಯಾತ ದೊರೆ ಭೋಜ ಕಲ್ಯಾಣ ಚಾಲುಕ್ಯರನ್ನ, ಕಳಿಂಗದ ಗಂಗರನ್ನ ಮತ್ತೆ ಉತ್ತರದ ಕೊಂಕಣರನ್ನು ಸಹಿತ ಸೋಲಿಸ್ತಾನೆ. ಪಾರಮಾರರ ರಾಜ್ಯವನ್ನ ವಿಶಾಲವಾಗಿ ವಿಸ್ತರಿಸಿದನಲ್ಲದೆ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸಿದ. ರಾಜಕೀಯವಾಗಿ ಸೋಲು ಗೆಲುವುಗಳೆರಡನ್ನೂ ಸಹ ನೋಡಿರುವಂತಹ ಭೋಜರಾಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿಯೂ ಸಹ ಸೋಲಿಲ್ಲದಂತಹ ಸರದಾರನೆಯಾಗಿದ್ದ, ಸಾಮ್ರಾಟನೇ ಆಗಿದ್ದ. ಭೋಜ ಸ್ವತಃ ಕವಿಯಾಗಿದ್ದ. ಇವನ ನಂತರ ಬಂದಂತ ಅರಸರು ದುರ್ಬಲರಾಗಿದ್ದರಿಂದ ಪಾರಮಾರರ ವಂಶ ಅವನತಿಯನ್ನು ಹೊತ್ತು. ಪಾರಮಾರರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ, ಎಲ್ಲಾ ಕಾಲಕ್ಕೂ ಸಲ್ಲುವಂತವನು, ತುಂಬಾ ಪ್ರಸಿದ್ಧನಾದಂತಹ ದೊರೆ ಭೋಜ. ಈತ ಪಾರಮಾರರ ಒಂದು ಕೀರ್ತಿಯನ್ನ ತುಂಗಕ್ಕೆ ಏರಿಸಿದ. ಆದರೆ ಈತನ ತರುವಾಯ ಆಳ್ವಿಕೆಯನ್ನು ಮಾಡಲಿಕ್ಕೆ ಬಂದಂತ ರಾಜರು ಅಶಕ್ತರು ಮತ್ತು ದುರ್ಬಲರಾದದರಿಂದ ಪಾರಮಾರರ ಸಂತತಿ ಅವನತಿಯನ್ನು ಹೊಂದಿತು. ಈ ಸಂತತಿಯ ಅವನತಿಯ ತರುವಾಯ ರಜಪೂತರ ಮತ್ತೊಂದು ಸಂತತಿ ಸೋಲಂಕಿಗಳು ಆಳ್ವಿಕೆಯನ್ನು ಪ್ರಾರಂಭಿಸಿದರೆ. ಸೋಲಂಕಿಗಳು ರಜಪೂತ ಮನೆತನದ ಮತ್ತೊಂದು ಸಂತತಿ. ಈ ಸಂತತಿಯ ಮೊದಲ ರಾಜ ಮೂಲರಾಜ. ಮೊದಲನೆಯವನು ಮೂಲ ರಾಜ. ಈತ ಈ ಸಂತತಿಯ ಸ್ಥಾಪಕ. ಈ ಮನೆತನದಲ್ಲಿ ಮೊದಲನೇ ಭೀಮ ಹೆಸರುವಾಸಿಯಾಗಿದ್ದ, ಪ್ರಸಿದ್ಧನಾದಂಥವನು. ಗಸ್ನಿಯಿಂದ ಸೋಮನಾಥ ದೇವಾಲಯವನ್ನ ಭೀಮದೇವ ರಕ್ಷಿಸಲು ಸಾಧ್ಯ ಆಗಲಿಲ್ಲ. ಅಂತ ಬರ್ಬರವಾದಂತಹ ದಾಳಿಗೆ ಸೋಮನಾಥ ದೇವಾಲಯ ನಾಶ ಆಯಿತು, ಬಲಿಯಾಯಿತು. ಇವನ ನಂತರ ಎರಡನೇ ಮೂಲ ರಾಜ ಮತ್ತೆ ವೀರದವಳ ವಾಗಲರು ಸಮರ್ಥ ಅರಸರಾಗಿದ್ರು. ಎರಡನೇ ಮೂಲ ರಾಜ ಮಹಮ್ಮದ್ ಗಜ್ನಿಯನ್ನ ಮೌಂಟ್ ಅಬೂನ ಬಳಿ ಸೋಲಿಸಿದ್ದ. ಎರಡನೇ ಮೂಲ ರಾಜ ಮಹಮ್ಮದ್ ಗಜ್ನಿಯನ್ನ ಮೌಂಟ್ ಅಬೂ ಇಲ್ಲಿ ಆತನನ್ನ ಸೋಲಿಸಿರ್ತಾನೆ. ಎರಡನೇ ಮೂಲ ರಾಜ. ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತರಾದಂತ ಹೇಮಚಂದ್ರ ಈತ ದೇಶಿಮಾಲ ಅನ್ನುವಂತ ನಿಘಂಟನ್ನ ಪ್ರಾಕೃತ ಭಾಷೆಯಲ್ಲಿ ರಚನೆಯನ್ನು ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇವನ ದಂಡನಾಯಕನಾದಂತ ಗುನುಫ್ ಖಾನ್ ಮತ್ತೆ ನುಸ್ರತ್ ಖಾನರು ಕರುಣದೇವನನ್ನ ಸೋಲಿಸಿ ಸೋಲಂಕಿಯರ ರಾಜ್ಯವನ್ನ ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಕ್ಕೆ ಸೇರ್ಪಡೆ ಮಾಡಿದರು. ಇಲ್ಲಿಗೆ ಈ ಒಂದು ಸೋಲಂಕಿಗಳ ಆಳ್ವಿಕೆ ಕೊನೆಯಾಗುತ್ತೆ. ನಂತರ ಬಂದಂತವರು ಚಂದೇಲರು. ಈ ಚಂದೇಲರು ಸೋಲಂಕಿಗಳ ತರುವಾಯ ಚಂದೇಲರು ರಜಪೂತರ ಸಂತತಿಯಲ್ಲಿ ಬಂದಂತ ಮತ್ತೊಂದು ರಾಜಮನೆತನ. ಈ ಚಂದೇಲರು ಬುಂದೇಲಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾರೆ. ಚಂದೇಲರ ಮನೆತನದ ಪ್ರಸಿದ್ಧ ಅರಸ ಅಂದ್ರೆ ಡಂಗ.
ಪ್ರಸಿದ್ಧನಾದಂಥ ಅರಸ. ಆರಂಭದಲ್ಲಿ ಚಂದೇಲರು ಪ್ರತಿಯಾರರ ಮಾಂಡಲಿಕರಾಗಿದ್ರು. ಪಾರಮಾರರ ಪತನದ ತರುವಾಯ ಡಂಗ ಸ್ವತಂತ್ರ ರಾಜ ಅಂತೇಳಿ ಘೋಷಣೆಯನ್ನು ಮಾಡಿಕೊಳ್ತಾನೆ. ಪಾರಮಾರರ ಸಾಮ್ರಾಜ್ಯದ ಪೂರ್ವದ ಭಾಗವನ್ನ ವಶಪಡಿಸಿಕೊಂಡು ಪಾಲ ಮತ್ತು ಆರ್ದ್ರರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾನೆ ಈ ಸಂತತಿಯ ರಾಜನಾದಂತ ಡಂಗ. ಆದ್ರಿಂದಲೇ ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಯಶಸ್ವಿ ದಂಡಯಾತ್ರೆಗಳನ್ನ ಕೈಗೊಂಡಂತ ಡಂಗ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನ ಹೊಂದಿದ್ದ. ಟರ್ಕರ ವಿರುದ್ಧ ಹೋರಾಡುತ್ತಿದ್ದಂತಹ ಹಿಂದೂ ಶಾಹಿ ರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನ ಈತ ನೀಡಿದ್ದ. ಆದರೆ ರಜಪೂತ ಅರಸರಲ್ಲಿ ಪರಸ್ಪರ ದ್ವೇಷ, ಐಕ್ಯತೆಯ ಕೊರತೆಯಿಂದ ಆಗಿ ಈ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಂಡ್ರು. ಅಲ್ಲಿಗೆ ಈ ಒಂದು ಚಂದೇಲರ ಮನೆತನ ಅಂತ್ಯ ಆಗುತ್ತೆ. ನಂತರ ಚಂದೇಲರ ತರುವಾಯ ಅಸ್ತಿತ್ವಕ್ಕೆ ಬಂದಂತ ಮತ್ತೊಂದು ರಜಪೂತ ಮನೆತನ ಚೌಹಾಣರು. ಚೌಹಾಣ ಇವರು ರಜಪೂತ ಸಂತತಿಯಲ್ಲಿ ಪ್ರಸಿದ್ಧರಾದಂತಹ ಒಂದು ಮನೆತನ. ಈ ಮನೆತನದ ಮೂಲ ಸಾಲಿವಾಹನ ಶಕೆ 7ನೇ ಶತಮಾನದಲ್ಲಿಯೇ ಕಾಣಿಸಿಕೊಂಡಿತು ಅಂತೇಳಿ ದಾಖಲೆಗಳಲ್ಲಿ ನಾವು ಉಲ್ಲೇಖಿಸಲಾಗಿದೆ. ರಾಜಸ್ಥಾನದ ಅಜ್ಮೀರ ಪ್ರದೇಶದಲ್ಲಿ ಈ ಮನೆತನ ತನ್ನ ಅಸ್ತಿತ್ವವನ್ನ ಬೆಳೆಸಿಕೊಳ್ತು. ಅಸ್ತಿತ್ವವನ್ನು ಬೆಳೆಸಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿತು. ಆದರೂ ಸಹ ಚೌಹಾಣರನ್ನ 12ನೇ ಶತಮಾನದ ವೇಳೆಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದಂತಹ ರಾಜರನ್ನಾಗಿ ಪರಿಗಣಿಸುವಂತೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ರೀತಿಯಾಗಿ ಆ ಒಂದು ಚೌಹಾಣರ ಸಾಮ್ರಾಜ್ಯವನ್ನ ಯಶಸ್ವಿ ಪಥಕ್ಕೆ ಕೊಂಡೊಯ್ದಂತಹ ಕೀರ್ತಿ ಆ ರಾಜಮನೆತನದಲ್ಲಿ ಬಂದಂತ ಪ್ರಸಿದ್ಧ ರಾಜರುಗಳು. ಅದರಲ್ಲಿ ಪೃಥ್ವಿರಾಜ ಚೌಹಾಣನು ಸಹ ಒಬ್ಬ. ಅಜೇಯ ರಾಜ ಅನ್ನುವಂತಹ ಅಜೇಯ ರಾಜ, 4ನೇ ವಿಗ್ರಹ ರಾಜ ಮತ್ತೆ 3ನೇ ಪೃಥ್ವಿರಾಜ ಈ ಸಂತತಿಯಲ್ಲಿ ತುಂಬಾ ಪರಾಕ್ರಮಿಗಳಾಗಿದ್ರು. ಪೃಥ್ವಿರಾಜನು ಬುಂದೇಲ್ಖಂಡದ ಚಂದೇಲರನ್ನ ಸೋಲಿಸಿದ. ಮಹೇಬಾ ಮತ್ತು ಕಾಲಿಂಜರ್ಗಳನ್ನ ವಶಪಡಿಸಿಕೊಂಡ. ಗೋರ್ ಸಾಮ್ರಾಜ್ಯವನ್ನ ಸಿಂಧ್ ಪ್ರಾಂತ್ಯದ ಕಡೆಗೆ ವಿಸ್ತರಿಸಬೇಕೆಂದಿದ್ದ ಗೋರಿ ಮಹಮ್ಮದನನ್ನ ಎದುರಿಸಿದ. ಪೃಥ್ವಿರಾಜ್ ತರೈನ್ ಎಂಬ ಸ್ಥಳದಲ್ಲಿ ನಡೆದಂತಹ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿ ಅಲ್ಲಿಂದ ಓಡಿಸಿದ. ಈ ಯುದ್ಧದಲ್ಲಿ ಗಾಯಗೊಂಡಂತಹ ಮಹಮ್ಮದ್ ಗೋರಿ ಪುನಃ ಗೋರ್ಗೆ ಮರಳುತ್ತಾನೆ. ನಂತರ ಮರು ವರ್ಷವೇ ಪುನಃ ದೆಹಲಿಯ ಕಡೆಗೆ ದಂಡೆತ್ತಿ ಬರ್ತದೆ. ಬಂದು ಹಿಂದೆ ಯುದ್ಧದ ನಡೆದಿದ್ದಂತ ಸ್ಥಳದಲ್ಲಿಯೇ ತರೈನ್ ಎನ್ನುವಂತಹ ಪ್ರದೇಶದಲ್ಲಿಯೇ ಮಹಮ್ಮದ್ ಗೋರಿ ಮತ್ತೆ ಪೃಥ್ವಿರಾಜ ಚೌಹಾಣನಿಗೆ ಯುದ್ಧ ನಡೆಯುತ್ತೆ. ಇಲ್ಲಿ ಪೃಥ್ವಿರಾಜ ಚೌಹಾಣನನ್ನ ಮಹಮ್ಮದ್ ಗೋರಿ ಸೋಲಿಸ್ತಾನೆ. ಆದರೂ ಸಹ ಪೃಥ್ವಿರಾಜ ರಜಪೂತರ ಶೌರ್ಯ ಮತ್ತು ಪರಾಕ್ರಮಗಳಿಗೆ ಪ್ರತೀಕವಾಗಿದ್ದ. ಅರ್ಥ ಆಗ್ತಿದ್ಯಾ? ಅಂದ್ರೆ ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸಿದಂತಹ ಪೃಥ್ವಿರಾಜ ಚೌಹಾಣ್ ಪ್ರಾಣದಾನವನ್ನು ಕೊಟ್ಟಿದ್ದವನಿಗೆ ಬದಿಗೆ ಹೋಗುವಂತೆ. ಆದರೆ 2ನೇ ತರೈನ್ ಯುದ್ಧದಲ್ಲಿ ಬಂದಂತಹ ಮಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನನ್ನ ಈ ಯುದ್ಧದಲ್ಲಿ ಸೋಲಿಸ್ತಾನೆ. ಕಾರಣ ಇಲ್ಲಿ ರಜಪೂತರಲ್ಲಿ ಒಗ್ಗಟ್ಟಿರಲಿಲ್ಲ. ಸ್ವತಃ ಈತನ ಮಾವನೇ ಪೃಥ್ವಿರಾಜ ಚೌಹಾಣನ ಮಾವನಾದಂತಹ ಜಯಚಂದ್ರ ಅಳಿಯನ ನೆರವಿಗೆ ಧಾವಿಸಿದ. ಆಗ ಮಹಮ್ಮದ್ ಗೋರಿಯಿಂದ ಪರಾಭವಗೊಳ್ತಾನೆ ಪೃಥ್ವಿರಾಜ ಚೌಹಾಣ. ನಂತರ ರಜಪೂತರ ಕೊಡುಗೆ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ರಜಪೂತರು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ರಜಪೂತರ ಕೊಡುಗೆಗಳನ್ನು ನಾವು ಗಮನಿಸುವುದಾದರೆ ಪ್ರಾಚೀನ ಕಾಲದ ಕೊನೆಯ ಘಟ್ಟ ಮತ್ತೆ ಆರಂಭಿಕ ಮಧ್ಯಕಾಲದವರೆಗೆ ಇದ್ದಂತ ರಜಪೂತ ಮನೆತನಗಳ ಮತ್ತೆ ಅರಸರುಗಳು ಭಾರತದ ಧರ್ಮ, ಕಲೆ, ಸಂಸ್ಕೃತಿ, ಸಾಹಿತ್ಯ,
ಇದುಗಳ ಉದಾರವಾದಂತಹ ಪೋಷಕರಾಗಿದ್ರು ಮತ್ತೆ ಅಪಾರವಾದಂತಹ ಪ್ರೋತ್ಸಾಹವನ್ನು ನೀಡಿದರು. ರಜಪೂತರ ಅರಸರು ಸ್ವತಃ ವಿದ್ವಾಂಸರು ಆಗಿದ್ರು. ಅದರಲ್ಲಿ ಮುಖ್ಯವಾಗಿ ಭೋಜ, ಮುಂಜ ಮೊದಲಾದ ಅರಸರು ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಮುಂಜ ಅನ್ನುವಂತ ರಾಜ ಪದ್ಮಗುಪ್ತ, ಅಲಾಯುಧ ಎನ್ನುವಂತ ಕವಿಗಳು ಇವರಿಗೆ ಆಶ್ರಯವನ್ನು ನೀಡಿದರು. ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಗಣಪಾಲ ಅನ್ನುವಂತ ಜೈನ ಪಂಡಿತರು ಈತನ ಆಶ್ರಯವನ್ನು ಪಡೆದಿದ್ದರು. ಜಯದೇವ ಅನ್ನುವಂಥವನು ಗೀತಾ ಗೋವಿಂದ ಅನ್ನುವಂಥ ಕೃತಿಯನ್ನ, ಭಾರವಿ ಎನ್ನುವಂಥವನು ಕಿರಾತಾರ್ಜುನೀಯ ವಿಜಯ, ಭರ್ತೃವರಿ ಎನ್ನುವಂಥವನು ರಾವಣಾವಧ, ಮಹೇಂದ್ರಪಾಲ ಅನ್ನುವಂತಹ ಮತ್ತೊಬ್ಬ ಕವಿ ಕಾವ್ಯ ಮೀಮಾಂಸೆ, ಇವುಗಳ ಕಾವ್ಯಗಳನ್ನ ರಚಿಸಿದ್ದಾರೆ. ನಾಟಕಗಳಾದಂತಹ ರಾಜಶೇಖರನ್ನು ರಚಿಸಿದ ಬಾಲರಾಮಾಯಣ ಮತ್ತೆ ಕರ್ಪೂರ ಮಂಜರಿ, ಬಹುಭೂತಿ ರಚಿಸಿದಂತ ಮಹಾವೀರ ಚರಿತೆ, ಉತ್ತರ ರಾಮಚರಿತೆ, ಇವು ಐತಿಹಾಸಿಕ ಕೃತಿಗಳಾದಂತಹ ಕಲ್ಲಣ್ಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರ ರಚಿಸಿದಂತ ಕುಮಾರಪಾಲನ ಚರಿತೆ ಮಹತ್ವವಾದಂತಹ ಕೃತಿಗಳಾಗಿವೆ. ರಜಪೂತ ಅರಸರು ಜೀವನ ಕೃತಿಗಳಾದಂತಹ ಪೃಥ್ವಿರಾಜರಾಸು, ಚಾಂದ್ ಬರ್ದಾಯಿ ಮತ್ತೆ ಭೋಜ ಪ್ರಬಂಧ, ಚಾಂದ್ ಬರ್ದಾಯಿ ಮತ್ತು ಭೋಜ ಪ್ರಬಂಧವನ್ನ ಬಲ್ಲಾಳ ಅನ್ನುವನು ರಚಿಸಿದ್ದಾನೆ. ಈ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿಯನ್ನು ಹೊಂದಿದವು. ರಜಪೂತರು ವಿದ್ಯಾಕೇಂದ್ರಗಳಾದಂತಹ ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ಇವುಗಳಿಗೆ ಅಪಾರವಾದಂತಹ ಪ್ರೋತ್ಸಾಹವನ್ನ ನೀಡಿದರು. ರಜಪೂತ ಅರಸರು ಉತ್ತರ ಭಾರತದ ಚಿತ್ತೋಡ್, ಮಾಂಡು, ರಣತಂಬೂರ್, ಜೋಧ್ಪುರ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದಂತಹ ಕೋಟೆಗಳನ್ನು ನಿರ್ಮಿಸಿದ್ರು. ಜೈಪುರ, ಗ್ವಾಲಿಯರ್, ಉದಯಪುರಗಳಲ್ಲಿ ಅರಮನೆಗಳನ್ನ, ಮೂಂಟ್ ಅಬುವಿನಲ್ಲಿರುವಂತಹ ದೇವಾಲಯವನ್ನ, ದೀಲಾವರ್ ದೇವಾಲಯವನ್ನ, ವಿಮಲ ವಸಾಯಿ, ಲೂನಾ ವಸಾಯಿ ದೇವಾಲಯಗಳು ಸುಂದರವಾದಂತಹ ಕಲಾತ್ಮಕತೆಯಿಂದ ಕೂಡಿರುವಂತಹ ಒಂದು ದೇವಾಲಯಗಳಾಗಿದ್ದು ರಜಪೂತರ ವಾಸ್ತುಶಿಲ್ಪ ಶೈಲಿಗೆ ಸಾಕ್ಷಿಗಳಾಗಿ ನಿಂತಿವೆ. ಚಂದೇಲರು ಮಧ್ಯಪ್ರದೇಶದ ಖುಜುರಾಹೋದ ಖಂಡರಾಯ ದೇವಾಲಯವನ್ನ ಕಟ್ಟಿಸಿದ. ಇವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಿವ ಮತ್ತು ವಿಷ್ಣುವಿನ ಮಂದಿರಗಳು ಹೆಚ್ಚಾಗಿರುವುದನ್ನು ನಾವು ಕಾಣಬಹುದು. ರಜಪೂತ ಅರಸರು ಚಿತ್ರಕಲೆಗೂ ಸಹ ಪ್ರೋತ್ಸಾಹವನ್ನು ನೀಡಿದ್ರು. ಚಿತ್ರಕಲಾ ಶೈಲಿಯನ್ನ ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿ ಅಂತೇಳಿ ವರ್ಗೀಕರಿಸಲಾಗಿದೆ. ಮೇವಾರ, ಬಿಕನೇರ್, ಜೋಧ್ಪುರ, ಜೈಸಲ್ಮೇರ್ ಮತ್ತೆ ಬುನಿಗಳಲ್ಲಿ ರಾಜಸ್ಥಾನಿ ಶೈಲಿಯ ಚಿತ್ರಕಲೆಗಳನ್ನು ನಾವು ಕಾಣಬಹುದಾಗಿದೆ. ಕಸೋಲಿ, ಜಮ್ಮು, ಗರ್ವಾಲ್ಗಳಲ್ಲಿಯೂ ಸಹ ಪಹಾರಿ ಕಲಾಶೈಲಿಯ ಚಿತ್ರಕಲೆಗಳನ್ನ ಕಾಣಬಹುದು. ಹೀಗೆ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಚರಿತ್ರೆಯಲ್ಲೂ ಸಹ ರಜಪೂತರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ. ಈ ರೀತಿ ಭಾರತದ ಇತಿಹಾಸದಲ್ಲಿ, ಭಾರತದ ಚರಿತ್ರೆಯಲ್ಲಿ ರಜಪೂತರು ತಮ್ಮದೇ ಆದಂತಹ ಸ್ಥಾನವನ್ನ, ತಮ್ಮದೇ ಆದಂತಹ ಕೊಡುಗೆಗಳನ್ನ ಬಿಟ್ಟು ಹೋಗಿದ್ದಾರೆ. ಇಲ್ಲ ಅಂದಿದ್ರೆ 12-13ನೇ ಶತಮಾನದ ವೇಳೆಗಾಗಲೇ ಭಾರತ ಪರಕೀಯರ ದಾಳಿಗೆ ತುತ್ತಾಗಬೇಕಾಗಿತ್ತು. ಅಂಥದ್ದನ್ನು ಯಶಸ್ವಿಯಾಗಿ ತಡೆಗಟ್ಟುವಲ್ಲಿ ರಜಪೂತರ ಅರಸರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇಷ್ಟು ಭಾರತದ ಸಂಸ್ಕೃತಿ, ಕಲೆ, ಸಾಹಿತ್ಯ, ಆಡಳಿತ ಕ್ಷೇತ್ರಕ್ಕೆ ರಜಪೂತರ ಕೊಡುಗೆಗಳು ಮತ್ತು ಅವರ ಸಾಧನೆಗಳು. ನಂತರ ಟರ್ಕರ ಆಗಮನ. ರಜಪೂತ ರಾಜರುಗಳು ಕಟ್ಟಿಕೊಂಡಿದ್ದಂತಹ ಸಣ್ಣ ಸಣ್ಣ ರಾಜ್ಯಗಳ ಪತನದ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಟರ್ಕರು ಮತ್ತು
ಅನುಯಾಯಿಗಳು ಅಥವಾ ಅದೇ ಸಂತತಿಯವರು ಸಾಮ್ರಾಜ್ಯಗಳನ್ನು ಕಟ್ಟಿದ್ರು. ಇವರು ಇಸ್ಲಾಂ ಧರ್ಮೀಯರಾಗಿದ್ದರಿಂದ ಟರ್ಕರ ಆಧಿಪತ್ಯದ ಸ್ಥಾಪನೆ ಅನಿರೀಕ್ಷಿತವಾಗಿರಲಿಲ್ಲ. ಅರಬ್ಬರು ಸಾಲಿವಾಹನ ಶಕೆ 8ನೇ ಶತಮಾನದ ಪ್ರಾರಂಭದಿಂದಲೇ ಸಿಂಧ್ ಪ್ರಾಂತ್ಯವನ್ನ ವಶಪಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದರಾದರೂ ಅದು ಸಫಲವಾಗಿರಲಿಲ್ಲ. ಆದರೂ ಅಲ್ಲಿಂದ ಮುಂದಕ್ಕೆ ಸಿಂಧ್ ಪ್ರಾಂತ್ಯ ಟರ್ಕರ ನಿರಂತರ ದಾಳಿಗಳ ಒತ್ತಡದಲ್ಲಿತ್ತು. ಟರ್ಕರು ಮಧ್ಯ ಏಷ್ಯಾ ಭೂಭಾಗದಲ್ಲಿರುವಂತಹ ಮಂಗೋಲಿಯಾದಲ್ಲಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ ಅಲೆಮಾರಿ ಬುಡಕಟ್ಟುಗಳಿಗೆ ಸೇರಿದವರಾಗಿದ್ದು, ಈ ಮೂಲಕ್ಕೆ ಸೇರಿದ ಆಲುತ್ತಗೀನ ಅನ್ನುವಂಥವನು ಆಫ್ಘಾನಿಸ್ತಾನದ ಗಜನಿ ಪ್ರದೇಶದಲ್ಲಿ ಸಾಲಿವಾಹನ ಶಕೆ 963ರಲ್ಲಿ ಸ್ವತಂತ್ರ ರಾಜ್ಯವನ್ನ ಕಟ್ತಾನೆ. ಇವನ ಕಾಲದಿಂದಲೇ ಗಜ್ನಿಯ ಟರ್ಕರಿಗೂ ಮತ್ತು ರಜಪೂತ ರಾಜರ ನಡುವೆ ಯುದ್ಧಗಳು ಪ್ರಾರಂಭ ಆಗಿದ್ದವು. ಮೊದಲನೇದಾಗಿ ಮೊಹಮ್ಮದ್ ಗಜ್ನಿ. ಸಾಲಿವಾಹನ ಶಕೆ 999ರಲ್ಲಿ ಗಜ್ನಿಯ ಸಿಂಹಾಸನವೇರಿದಂತವನು ಮೊಹಮ್ಮದ್. ಟರ್ಕರ ಆಕ್ರಮಣವನ್ನ ಮುಂದುವರಿಸಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡಿದ ಇವನು ಭಾರತವನ್ನ ಸಾಕಷ್ಟು ಕೊಳ್ಳೆ ಹೊಡೆಯುವುದರಲ್ಲಿ ನಿಸ್ಸೀಮನಾಗ್ಬಿಟ್ಟ. ಇವನ ದಾಳಿಗೆ ಭಾರತದ ಪ್ರಖ್ಯಾತವಾದಂತಹ ಗುಜರಾತಿನ ಸೋಮನಾಥ ದೇವಾಲಯ, ಸೌರಾಷ್ಟ್ರದ ದೇವಾಲಯಗಳು ನಾಶ ಆದವು. ಇಡೀ ಪಶ್ಚಿಮ ಭಾರತದಲ್ಲಿದ್ದಂತ ರಜಪೂತ ರಾಜ್ಯಗಳು ಜರ್ಜರಿತವಾದವು ಈತನ ದಾಳಿಗೆ ಸಿಕ್ಕು. ರಜಪೂತ ರಾಜರು ಒಟ್ಟಾಗಿ ನಿಂತು ಟರ್ಕರನ್ನ ಎದುರಿಸಿದ್ದೇ ಆಗಿದ್ರೆ ಆ ಕಾಲದಲ್ಲೇ ಟರ್ಕರು ಭಾರತವನ್ನು ಬಿಟ್ಟು ಬಲುತ್ತಿದ್ರು. ಆದ್ರೆ ನಮ್ಮ ರಜಪೂತರ ರಾಜರಲ್ಲಿದ್ದಂತಹ ಅಸೂಯೆ, ದ್ವೇಷ, ಇದರಿಂದ ಏನಾಯಿತು, ಮೂರನೆಯವರು ಭಾರತವನ್ನು ಬಂದು ಆಕ್ರಮಣವನ್ನು ಮಾಡುವುದರಲ್ಲಿ ಮತ್ತೆ ರಜಪೂತರನ್ನ ನಾಶ ಮಾಡುವುದರಲ್ಲಿ ಇದು ಒಂದು ದೌರ್ಬಲ್ಯವಾಗಿ ಪರಿಣಮಿಸಿತು. ರಜಪೂತರ ರಾಜಕೀಯ ಮತ್ತು ಸೈನಿಕ ದೌರ್ಬಲ್ಯಗಳಿಂದ ಮೊಹಮ್ಮದ್ ಪ್ರತಿ ಬಾರಿಯೂ ಸಹ ದಾಳಿಯಲ್ಲಿ ಯಶಸ್ವಿಯಾಗ್ತಿದ್ದ. ಮಕ್ಕಳೇ ತಿಳ್ಕೊಂಡ್ವಿ, ಎಷ್ಟು ಸರಿ ದಾಳಿ ಮಾಡಿದ್ದ ಇವನು ಅಂತಂದ್ರೆ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡಿದ್ದ. 17 ಬಾರಿ ದಾಳಿಯನ್ನು ಮಾಡಿ ಎಷ್ಟು ಸಂಪತ್ತನ್ನ ಕೊಳ್ಳೆ ಹೊಡೆದಿರ್ಬೋದು ಲೆಕ್ಕ. ಆಗ್ಲೇ ತಿಳ್ಕೊಂಡಿದ್ವಿ, ಚೌಹಾಣರ ಅಧ್ಯಯನವನ್ನ ಮಾಡಬೇಕಾದ್ರೆ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಪೃಥ್ವಿರಾಜ್ ಚೌಹಾಣ್ 1ನೇ ತರೈನ್ ಯುದ್ಧದಲ್ಲಿ ಆತನನ್ನ ಸೋಲಿಸ್ತಾನೆ ಅಂತ. ಸೋಲಿಸ್ತಾ 2ನೇ ತರೈನ್ ಯುದ್ಧದಲ್ಲಿ ಪುನಃ ಬಂದ ಪೃಥ್ವಿರಾಜನನ್ನ ಸೋಲಿಸ್ತಾ ಇವರು ಅವನನ್ನು ಹೊಡೆದು ದೇಶದಿಂದ ಹೊರ ಹಾಕಿ ಹೋಗಿತ್ತು. ಆದರೆ ನಮ್ಮ ರಜಪೂತ ದೊರೆಗಳಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ. ಸ್ವತಃ ಪೃಥ್ವಿರಾಜ ಚೌಹಾಣನ ಮಾವ ಜಯಚಂದ್ರ ಅಳಿಯನ ನೆರವಿಗೆ ನಿಲ್ಲಲಿಲ್ಲ. ಇದು ಸಹ ಭಾರತದಲ್ಲಿ ರಜಪೂತರ ಅವನತಿಗೆ ಕಾರಣ ಆಯಿತು. ಜೊತೆಗೆ ಟರ್ಕರ ಆಗಮನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ತು. 17 ಬಾರಿ ದಾಳಿಯನ್ನು ಮಾಡಿ ಅಪಾರವಾದಂತಹ ಚಿನ್ನಾಭರಣಗಳನ್ನ, ಸಂಪತ್ತನ್ನ ಗಜ್ನಿಗೆ ಸಾಗಿಸಿದ ಮೊಹಮ್ಮದ್ ಗಜ್ನಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟದಿದ್ರೂ ಸಹ ಇವನ ದಾಳಿಗಳು ಟರ್ಕರು ಭಾರತದೊಳಕ್ಕೆ ಪ್ರವೇಶಿಸಲು ದಾರಿಯನ್ನ ತೋರಿಸಿದ್ವು. ಹಾಗೆಯೇ ಪರಸ್ಪರ ದ್ವೇಷ, ಹಗೆತನಗಳಿಂದ ದುರ್ಬಲರಾಗಿದ್ದಂತ ರಜಪೂತರು ಶಕ್ತಿಯೂ ಸಹ ಪ್ರದರ್ಶಿತವಾಯಿತು. ನಮ್ಮ ದೌರ್ಬಲ್ಯ ಈ ಪರಕೀಯರ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ನಿಲ್ಲದ ಇದ್ದಂತಹ ಸನ್ನಿವೇಶ ಏನಾಯಿತು ಅಂತಂದ್ರೆ ಭಾರತಕ್ಕೆ ಟರ್ಕರ ಆಗಮನಕ್ಕೆ ಕಾರಣ ಆಯಿತು. ಕೊನೆಗೆ ರಜಪೂತರ ಸಂತತಿಯೂ ಸಹ ಅವನತಿಯನ್ನು ಹೊಂದಿತು. ಆದ್ರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಗ್ಗಟ್ಟಿನಿಂದ ನಿಂತಿದ್ದೇ ಆದರೆ
ಯಾವುದೇ ಒಂದು ದುಷ್ಟಶಕ್ತಿಯನ್ನು ಎದುರಿಸಬಹುದು, ಪರಕೀಯರ ಆಕ್ರಮಣವನ್ನು ಸಹ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಮಹಮ್ಮದ್ ಗೋರಿ, ಮಹಮ್ಮದ್ ಗಜ್ನಿ ಆಯಿತು. ನಂತರ ಮಹಮ್ಮದ್ ಗೋರಿ, ಈತನು ಸಹ ಆಫ್ಘಾನಿಸ್ತಾನದ ಗೋರ್ ಅನ್ನುವಂತ ಪ್ರದೇಶದ ಆಳ್ವಿಕೆಯನ್ನು ಮಾಡುತ್ತಿದ್ದನು. ಮಹಮ್ಮದ್ ಗೋರಿ ಈತ ಆಫ್ಘಾನಿಸ್ತಾನದ ಗೋರ್ ಪ್ರಾಂತ್ಯದಲ್ಲಿ ಶಾಲ್ಸ್ವಾನಿ ಮನೆತನಕ್ಕೆ ಸೇರಿದಂತ ಸಂತತಿಯಲ್ಲಿ ಜನಿಸಿದಂತ ವ್ಯಕ್ತಿ. ಟರ್ಕರ ಸಂತತಿಯೊಂದು ಪ್ರಾಬಲ್ಯಕ್ಕೆ ಬಂದು ಗಜ್ನಿ ಮನೆತನವನ್ನು ಕೊನೆಗಾಣಿಸುತ್ತಾ ಈ ಮನೆತನಕ್ಕೆ ಸೇರಿದಂತ ಗಿಯಾಸುದ್ದೀನ್ ಮಹಮ್ಮದ್ ಗೋರ್ ಸಾಮ್ರಾಜ್ಯದ ಸಿಂಹಾಸನವನ್ನ ಏರ್ತಾನೆ. ಈತ ತನ್ನ ತಮ್ಮನಾದಂತ ಮುಜಾಹಿದ್ದೀನ್ ಮಹಮ್ಮದನನ್ನ ಭಾರತದಲ್ಲಿ ಟರ್ಕರ ಅಧಿಪತ್ಯವನ್ನ ಸ್ಥಾಪಿಸಲು ಕಳಿಸಿಕೊಡ್ತಾನೆ. ಇವನನ್ನ ಇತಿಹಾಸಕಾರರು ಮಹಮ್ಮದ್ ಗೋರಿ ಅಂತ ತಿಳ್ಕೊಂಡಿದ್ದಾರೆ. ಮಹಮ್ಮದನು ಹಿಂದೆ ಗಜ್ನಿ ಮಹಮ್ಮದನ ಕಾಲದಿಂದ ಟರ್ಕರ ಅಧೀನದಲ್ಲಿದ್ದಂತಹ ಸಿಂಧ್ ಪ್ರಾಂತ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಮುಲ್ತಾನಿಗೆ ಮುತ್ತಿಗೆಯನ್ನ ಹಾಕಿದ. ಇದರ ಮೂಲಕ ಮೊದಲ ಭಾರತದ ದಂಡಯಾತ್ರೆಯನ್ನು ಪ್ರಾರಂಭಿಸಿದ. ಜೊತೆಗೆ ಗುಜರಾತಿನ ಅನಿಲವಾಡ ಇದರ ಮೇಲೆ ದಾಳಿಯನ್ನ ಮಾಡ್ತಾನೆ, ಆಕ್ರಮಣವನ್ನು ಮಾಡಿ ಇಲ್ಲಿ ಆಗ ಅವನಿಗೆ ಸೋಲುಂಟಾಗುತ್ತೆ. ಈ ಸೋಲಿನ ನಂತರ ಮಹಮ್ಮದ್ ಗಜ್ನಿ ಅಲ್ಲ, ಮಹಮ್ಮದ್ ಗೋರಿ ಈ ಸೋಲಿನ ತರುವಾಯ ಮಹಮ್ಮದ್ ತನ್ನ ಯೋಜನೆಯನ್ನ ಬದಲಿಸ್ತಾನೆ. ಈಗ ತನ್ನ ದಾಳಿಯ ದಿಕ್ಕನ್ನ ಬದಲಾಯಿಸಿ ಪೇಶಾವರದ ಕಡೆಗೆ ನುಗ್ತಾನೆ. ಅಲ್ಲಿ ಆ ಪೇಶಾವರನ್ನ ಗೆದ್ದುಕೊಂಡ ನಂತರ ಲಾಹೋರ್ನಲ್ಲಿದ್ದ ಖುಸ್ರು ಮಲ್ಲಿಕನ ಈತನ ದಾಳಿಯನ್ನ ಎದುರಿಸಲಾಗಿದೆ, ಆತನಿಗೆ ಶರಣಾಗತನಾಗ್ತಾನೆ. ಲಾಹೋರನ್ನ ಕೇಂದ್ರವನ್ನಾಗಿಸಿಕೊಂಡು ಮಹಮ್ಮದ್ ಗೋರಿ ಉತ್ತರ ಭಾರತದ ಬಯಲಿನ ಕಡೆ ತನ್ನ ಸಾಮ್ರಾಜ್ಯದ ವಿಸ್ತರಣೆಗೆ ಮುನ್ನಡೆತಾನೆ. ಹೀಗೆ ಈತ ಸಹಜವಾಗಿಯೇ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾದ. ಆಗ ದೆಹಲಿಯ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂಥವರು ರಜಪೂತರ ಸಂತತಿಯ ಚೌಹಾಣ್ ದೊರೆ ಮೂರನೇ ಪೃಥ್ವಿರಾಜ ಆಳ್ವಿಕೆಯನ್ನು ಮಾಡುತ್ತಿದ್ದ. ಪೃಥ್ವಿರಾಜನ ಮೇಲೆ ಮಹಮ್ಮದ್ ಗೋರಿ ಸಾಲಿವಾಹನ ಶಕೆ 1191ರಲ್ಲಿ ತರೈನ್ ಎನ್ನುವಂತಹ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನ ನಾಯಕತ್ವದಲ್ಲಿದ್ದಂತಹ ರಜಪೂತರ ಸೇನೆ ಮಹಮ್ಮದ್ ಗೋರಿಯನ್ನ ಸೋಲಿಸಿ ಅಲ್ಲಿಂದ ಓಡಿಸುತ್ತೆ. ಯುದ್ಧದಲ್ಲಿ ಗಾಯಗೊಂಡಂತ ಮಹಮ್ಮದ್ ಗೋರಿ ಓಡೋಗ್ತಾನೆ. ಓಡಿ ಹೋಗಿ ತಪ್ಪಿಸಿಕೊಳ್ತಾನೆ. ನಂತರ ಈ ಸೋಲಿನ ಅವಮಾನವನ್ನ ಸಹಿಸಿದಂತ ಮಹಮ್ಮದ್ ಗೋರಿ ಮರು ವರ್ಷವೇ ಅಪಾರ ಯುದ್ಧ ಸಿದ್ಧತೆಯೊಂದಿಗೆ ತರೈನ್ನಲ್ಲಿಗೆ ಯುದ್ಧಕ್ಕೆ ಬರ್ತಾನೆ. ತರೈನ್ ಅನ್ನುವಂತಹ ಪ್ರದೇಶದಲ್ಲಿ ಯಾರ ಮೇಲೆ? ಪೃಥ್ವಿರಾಜ್ ಚೌಹಾಣನ ಮೇಲೆ. 1192ರಲ್ಲಿ ರಜಪೂತರೊಂದಿಗೆ ಯುದ್ಧಕ್ಕೆ ಬಂದು ನಿಂತ. ಈ ಬಾರಿ ಯುದ್ಧದಲ್ಲಿ ಟರ್ಕರು ಬಿಲ್ಲುಗಾರರು ಯಶಸ್ಸನ್ನು ಕಂಡರು. ಶೀಘ್ರ ಚಲನೆಯ ಟರ್ಕರ ಅಶ್ವದಳ, ನಿಧಾನ ನಡಿಗೆ ಆನೆ ದನಗಳನ್ನು ಹೊಂದಿದ್ದಂತಹ ರಜಪೂತರ ಸೈನ್ಯವನ್ನ ಚದುರಿಸಿತು. ಮೊದಲನೇ ತರೈನ್ ಯುದ್ಧದಲ್ಲಿ ರಜಪೂತರಿಗೆ ಜೀವನ ತಂದುಕೊಟ್ಟಿದ್ದಂತ ಗೋವಿಂದ ರಾಯಿ ಮತ್ತೆ ಬೋಲಾ ಇಬ್ಬರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಮಹಮ್ಮದ್ ಗೋರಿಯ ಸೈನಿಕರಿಂದ. ಪೃಥ್ವಿರಾಜನ ಈ ಯುದ್ಧದಲ್ಲಿ ಸೆರೆ ಹಿಡಿಯಲಾಯಿತು. ಸೆರೆ ಸಿಕ್ಕ ಪೃಥ್ವಿರಾಜನನ್ನ ಶರಣಾಗತನಾಗಿ ಕೆಲವು ಕಾಲ ತನ್ನ ಆಳ್ವಿಕೆಯನ್ನ ಮುಂದುವರಿಸಿದನಾದರೂ ಭಾರತದಲ್ಲಿ ತಾನು ಗೆದ್ದುಕೊಂಡಂತಹ ಪ್ರದೇಶಗಳನ್ನ ಆಳಲು ತನ್ನ ಗುಲಾಮರನ್ನ ನೇಮಿಸಿ ಮಹಮ್ಮದ್ ಗೋರಿಗೆ ಹಿಂತಿರುಗ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಈತ ಹತ್ಯೆಗೀಡಾಗ್ತಾನೆ. ಇಲ್ಲಿಗೆ ಈ ಒಂದು ಮಹಮ್ಮದ್ ಗೋರಿ ಆಳ್ವಿಕೆ ಮುಗಿತು. ನಂತರ ಈತನ ಆಳ್ವಿಕೆಯಿಂದ ಆದಂತಹ ರಾಜಕೀಯ ಪರಿಣಾಮಗಳನ್ನು ನಾವು ಗಮನಿಸೋಣ. ರಾಜಕೀಯ ಪರಿಣಾಮಗಳು
ನಾವು ಗಮನಿಸೋದಾದ್ರೆ ಗೋರಿಯರ ನೈಜೆಯದ ನಂತರ ರಾಜಕೀಯವಾಗಿ ಹಲವು ಮಹತ್ವದ ಪರಿಣಾಮಗಳು ಉಂಟಾಯಿತು. 12ನೇ ಶತಮಾನದವರೆಗೆ ಇದ್ದಂತಹ ಸಣ್ಣ ಸಣ್ಣ ರಾಜ್ಯಗಳು ಹಂಚಿ ಹೋಗಿದ್ದಂತಹ ರಾಜಕೀಯ ವ್ಯವಸ್ಥೆಯನ್ನ ಮರೆಮಾಡಿತು. ಅಪರಿಮಿತವಾದಂತಹ ಅಧಿಕಾರ ಹೊಂದಿದ್ದಂತಹ ಸುಲ್ತಾನರು ತಮ್ಮ ಹತೋಟಿಯಲ್ಲಿದ್ದಂತಹ ಕೇಂದ್ರ ಸರ್ಕಾರವಾದಂತಹ ದೆಹಲಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಅಸ್ತಿತ್ವಕ್ಕೆ ತಂದರು. ಇದರ ಪರಿಣಾಮವಾಗಿ ಹರ್ಷವರ್ಧನನ ನಂತರ ಇಡೀ ಉತ್ತರ ಭಾರತದಲ್ಲಿ ಏಕ ಆಡಳಿತ ಪದ್ಧತಿ ಜಾರಿಯಾಯಿತು. ಆಡಳಿತ ಪದ್ಧತಿ ಹಿಂದೆ ಇದ್ದಂತ ರಜಪೂತ ರಾಜ್ಯ ವ್ಯವಸ್ಥೆಗಿಂತ ವಿಭಿನ್ನವಾದಂತಹ ಆಡಳಿತ ವ್ಯವಸ್ಥೆಯನ್ನ ಮುಸ್ಲಿಂ ದೊರೆಗಳು ಭಾರತದಲ್ಲಿ ತಂದರು. ಎಲ್ಲ ಅಧಿಕಾರಿಗಳನ್ನ ನೇಮಿಸುವಂತಹ ಅಧಿಕಾರ ರಾಜನೇ ಹೊಂದಿರ್ತಿದ್ದ. ಮತ್ತೆ ಅವುಗಳನ್ನ ಆ ಅಧಿಕಾರಿಗಳನ್ನ ವಜಾ ಮಾಡುವಂತಹ ಅಧಿಕಾರವೂ ಸಹ ಇವ್ರದೇ ಆಗಿತ್ತು. ಇನ್ನ ಸೇನೆಯ ಆಡಳಿತ ವ್ಯವಸ್ಥೆ ಆಡಳಿತಾಧಿಕಾರಕ್ಕೆ ಬಂದ್ರೆ ಸೈನ್ಯ ಆಡಳಿತ ನಿಶ್ಚಳವಾಗಿ ಹಿಂದೆ ಇದ್ದಂತ ವ್ಯವಸ್ಥೆ ಅಂತ ಇರಲಿಲ್ಲ. ಸೈನಿಕರನ್ನ ನೇರವಾಗಿ ಸುಲ್ತಾನನೇ ನೇಮಕ ಮಾಡಿಕೊಳ್ತಿದ್ದ. ಸೈನಿಕರು ನೇರವಾಗಿ ಸುಲ್ತಾನರಿಗೆ ಮಿಶ್ರರಾಗಿರ್ತಿದ್ರು. ಸುಲ್ತಾನರು ನೆಲೆಯೂರಿದ ನಂತರ ಭಾರತವು 8ನೇ ಶತಮಾನದಿಂದೀಚೆಗೆ ಸಂಪರ್ಕವನ್ನ ಕಳೆದುಕೊಂಡಿದ್ದಂತ ಹೊರ ಜಗತ್ತಿನೊಂದಿಗೆ ಸಂಬಂಧ ಮತ್ತೆ ಮುಂದುವರಿತಾ ಹೋಯಿತು. ಹೊರ ಜಗತ್ತಿನ ಸಂಪರ್ಕವನ್ನ ಈ ಒಂದು ಮುಸ್ಲಿಂ ದೊರೆಗಳು ಅಥವಾ ಸುಲ್ತಾನರು ಭಾರತಕ್ಕೆ ಸಂಪರ್ಕವನ್ನ ಕಲ್ಪಿಸ್ತಾ ಹೋದ್ರು. ಭಾರತದಲ್ಲಿರುವಂತಹ ಅಪಾರವಾದಂತಹ ಸಂಪತ್ತನ್ನ ತಮ್ಮ ದೇಶಕ್ಕೆ ಕೊಂಡೊಯ್ತಾ ಹೋದ್ರು. ಲೂಟಿಯನ್ನ ಮಾಡಿದ್ರು. ದೇಶವನ್ನ ಆರ್ಥಿಕವಾಗಿ ಕಬಳಿಸುವಂತಹ, ರಾಜಕೀಯವಾಗಿ ದೋಚುವಂತಹ, ಸಂಪತ್ತನ್ನ ತಮ್ಮ ಮೂಲ ದೇಶಗಳಿಗೆ ಸಾಗಿಸುವಂತಹ ಒಂದು ಕಾರ್ಯದಲ್ಲಿ ನಿರತರಾದ. ಈ ರೀತಿ ಭಾರತದಲ್ಲಿ ಬಂದಂತಹ ಈ ಒಂದು ಟರ್ಕರು ತಮ್ಮದೇ ಆದಂತಹ ಆಧಿಪತ್ಯವನ್ನ ಅಸ್ತಿತ್ವವನ್ನ ಕಂಡುಕೊಂಡರು. ಈ ನಿಟ್ಟಿನಲ್ಲಿ ದೆಹಲಿಯನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಆ ಮುಸ್ಲಿಂ ದೊರೆಗಳು ಆಳ್ವಿಕೆಯನ್ನು ಪ್ರಾರಂಭಿಸಿದಂತಹ ಒಂದು ವ್ಯವಸ್ಥೆಯನ್ನೇ ಇತಿಹಾಸವನ್ನೇ ನಾವು ದೆಹಲಿಯ ಸುಲ್ತಾನರ ಕಾಲ. ಆ ದೆಹಲಿ ಇವರ ರಾಜಧಾನಿಯಾಗಿತ್ತು. ದೆಹಲಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಪ್ರಾರಂಭಿಸಿದ್ರು ಈ ಒಂದು ಮುಸ್ಲಿಂ ದೊರೆಗಳು. ಇದನ್ನೇ ದೆಹಲಿಯ ಸುಲ್ತಾನರ ಕಾಲ ಅಥವಾ ದೆಹಲಿಯ ಸುಲ್ತಾನರ ಆಳ್ವಿಕೆಯ ಕಾಲ ಅಂತ ಕರಿತೀವಿ. ಮಹಮ್ಮದನ ನಿರ್ಗಮನದ ತರುವಾಯ ಅವನ ಗುಲಾಮರು ಭಾರತದಲ್ಲಿ ಆತ ಗೆದ್ದಿದ್ದಂತಹ ಭೂಪ್ರದೇಶಗಳ ಮೇಲೆ ಅಸ್ತಿತ್ವವನ್ನ ಆಡಳಿತವನ್ನ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರು. ಟರ್ಕರು ವಶಪಡಿಸಿಕೊಂಡಂತಹ ಭಾರತದ ಭೂಭಾಗಗಳಲ್ಲಿ ತಮ್ಮ ಅಧಿಕಾರವನ್ನ ಬಲಪಡಿಸಿಕೊಳ್ಳುವಂತಹ ಪ್ರಯತ್ನ ಪ್ರಾರಂಭ ಆಯಿತು. ಈ ಗುಲಾಮರಲ್ಲಿ ಮಹಮ್ಮದನ ವಿಶ್ವಾಸಕ್ಕೆ ಪಾತ್ರನಾಗಿ ಅವನಿಗೆ ತೀರಾ ಹತ್ತಿರವಾಗಿದ್ದಂಥವನು ಕುತುಬುದ್ದೀನ್ ಐಬಕ್. ಈತ ಮಹಮ್ಮದನ ಗುಲಾಮನಾಗಿದ್ದ. ಕುತುಬುದ್ದೀನ್ ಐಬಕ್ ಚೌಹಾಣರ ರಾಜಧಾನಿಯಾದ ದೆಹಲಿಯನ್ನ ಹಿಡಿದು ಅದನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಭಾರತದಲ್ಲಿ ಇನ್ನಿತರ ಟರ್ಕ ಸೇನಾಧಿಪತಿಗಳು ಈತನಿಗೆ ಅಧೀನರಾಗಿದ್ದು ಸೇನಾಧಿಪತಿಗಳು ಕುತುಬುದ್ದೀನ್ ಐಬಕ್ಕನನ್ನ ಸುಲ್ತಾನ ಅಂತೇಳಿ ಘೋಷಿಸಿಕೊಳ್ತಾರೆ. ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕನಾದ. ಐಬಕ್ಕನಿಂದ ದೆಹಲಿಯಲ್ಲಿ ಆರಂಭವಾದಂತಹ ಟರ್ಕರ ಆಳ್ವಿಕೆಯನ್ನ ಖಿಲ್ಜಿ, ತುಘಲಕ್, ಸೈಯದ್ ಮತ್ತೆ ಲೂದಿ ಮನೆತನಗಳು ಮೊಘಲರ ಆಗಮನದವರೆಗೂ ಸಹ ದೆಹಲಿಯನ್ನ ಆಳ್ವಿಕೆಯನ್ನು ಮಾಡುವಂತಹ ಪ್ರಯತ್ನವನ್ನ ಆಳ್ವಿಕೆಯನ್ನು ಮಾಡ್ತಾ ಹೋದರು. ಹಾಗಾದ್ರೆ ಇಲ್ಲಿ ಮಹಮ್ಮದ್ ಗೋರಿಯ ತರುವಾಯ ದೇಶದಲ್ಲಿ ಭಾರತದಲ್ಲಿ ಆಳ್ವಿಕೆಯನ್ನ ಆತ ಗೆದ್ದಂತಹ ಭೂಪ್ರದೇಶಗಳನ್ನ ಆಳ್ವಿಕೆಯನ್ನ ಮಾಡಲಿಕ್ಕೆ ಇದ್ದಂಥವರು ಮೊಹಮ್ಮದ್ ಗೋರಿಯ ನಿಷ್ಠಾವಂತ ಗುಲಾಮ. ಈ ಗುಲಾಮ ಯಾರು ಕುತುಬುದ್ದೀನ್ ಐಬಕ್ ಇಲ್ಲಿ ಏನ್ ಮಾಡ್ತಾನೆ, ತನ್ನ ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. ಈತನ ಆಳ್ವಿಕೆಯಿಂದ ಭಾರತದಲ್ಲಿ ಈ ಒಂದು ದೆಹಲಿಯ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಈತ ಗುಲಾಮಿ ಸಂತತಿಯ ಸ್ಥಾಪಕನಾದ ಕುತುಬುದ್ದೀನ್ ಐಬಕ್.
ಮೊಹಮ್ಮದ್ ಗೋರಿ ಗೆದ್ದಿದ್ದಂತಹ ಭಾರತದ ಭೂಭಾಗಗಳಲ್ಲಿದ್ದ ಅವನ ಉತ್ತರಾಧಿಕಾರಿಗಳೆಲ್ಲರೂ ಸಹ, ಅಂದ್ರೆ ಗುಲಾಮರೆಲ್ಲರೂ ಸಹ ಕುತುಬುದ್ದೀನ್ ಐಬಕ್ಕನನ್ನ ರಾಜ ಅಥವಾ ಸುಲ್ತಾನ ಅಂತೇಳಿ ಒಪ್ಪಿಕೊಂಡು ಆತನನ್ನ ಸಿಂಹಾಸನದಲ್ಲಿ ಕೂರಿಸಿ ಆಳ್ವಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈತ ಆಧಿಪತ್ಯವನ್ನು ಸ್ಥಾಪಿಸಿ ಈತ ಗುಲಾಮಿ ಸಂತತಿಯ ಸ್ಥಾಪಕನಾದ. ಈತನ ಉತ್ತರಾಧಿಕಾರಿಗಳು ಸಹ ಗುಲಾಮರಾಗಿದ್ರು. ಆದ್ರಿಂದ ಇವರ ಆಡಳಿತ ಕಾಲವನ್ನ ಗುಲಾಮಿ ಸಂತತಿಯ ಆಳ್ವಿಕೆ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಈ ಗುಲಾಮಿ ಮನೆತನದ ಸುಲ್ತಾನನಲ್ಲಿ ಐಬಕ್ಕನಲ್ಲದೆ ಇಲ್ತಮಶ್, ರಜಿಯಾ ಸುಲ್ತಾನ ಮತ್ತೆ ಬಲ್ಬನ್ ಪ್ರಮುಖರಾದರು. ಮೊದಲನೇದಾಗಿ ಕುತುಬುದ್ದೀನ್ ಐಬಕ್. ಈತ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರವಾದಂತಹ ಬುನಾದಿಯನ್ನ ಹಾಕಿದ. ಆಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದಂತ ಕುತುಬುದ್ದೀನ್ ಐಬಕ್ ಬಾಲ್ಯದಲ್ಲಿ ಈತನ ಪಾಲಕರು ನಿಶಾಪುರದ ಖಾಜಿಗೆ ಗುಲಾಮನನ್ನಾಗಿ ಮಾರಾಟ ಮಾಡಿದರು. ಬಾಲಕನಾಗಿದ್ದಂತ ಐಬಕ್ಕನನ್ನ ಖಾಜಿಗೆ ಮಾರಾಟವನ್ನು ಮಾಡಿರ್ತಾರೆ. ಐಬಕ್ಕನು ಪರ್ಷಿಯನ್, ಅರೇಬಿಕ್ ಭಾಷೆಗಳಲ್ಲಿ ಶಿಕ್ಷಣದ ಜೊತೆಗೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ, ಸೈನಿಕ ತರಬೇತಿಯನ್ನು ಸಹ ಪಡೆದಿದ್ದ. ಗಜ್ನಿಯ ರಾಜ್ಯಪಾಲನಾಗಿದ್ದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ ಇವನನ್ನ ಗುಲಾಮನನ್ನಾಗಿ ಖರೀದಿಯನ್ನ ಮಾಡ್ತಾನೆ. ಐಬಕ್ಕನು ಗಜ್ನಿಯಲ್ಲಿದ್ದಾಗ ತನ್ನ ಶೌರ್ಯದಿಂದ ಮೊಹಮ್ಮದ್ ಗೋರಿಯ ಗಮನವನ್ನು ಸೆಳೆತಾನೆ. ಎರಡನೇ ತರೈನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನ ಗೋರಿ ಕುತುಬುದ್ದೀನ್ ಐಬಕ್ಕನಿಗೆ ಕೊಡ್ತಾನೆ. ಐಬಕ್ಕನು ಮೊಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾಗಿದ್ದ. ಗೋರಿಯ ಮರಣಾನಂತರ ಈತ ಸ್ವತಂತ್ರ ರಾಜನಾಗಿ ಘೋಷಿಸಿಕೊಂಡು ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. ಐಬಕ್ಕನು ದೆಹಲಿಯ ಕುಲ್ವಾರ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದ. ಇವನು ಅಲ್ಲಿಯೇ ಕುತುಬ್ ಮಿನಾರ್ ನಿರ್ಮಾಣವನ್ನು ಮಾಡ್ತಾನೆ. ಆ ನಿರ್ಮಾಣಕ್ಕೆ ಪ್ರಾರಂಭವನ್ನು ಮಾಡಿದ. ಇವನ ಆಸ್ಥಾನದಲ್ಲಿ ನಿಜಾಮ ಮತ್ತು ಫಕ್ ಇ ಮುದ್ಬೀರ್ ಅನ್ನುವಂತ ವಿದ್ವಾಂಸರಿದ್ರು. ತಾಜುಲ್ ಮಾಸಿದ್ ಐಬಕ್ಕನ ಬಗ್ಗೆ ಮಾಹಿತಿಯನ್ನು ನೀಡುವಂತ ಪ್ರಮುಖವಾದಂತ ಕೃತಿಯಾಗಿದೆ. ಇವನ ತರುವಾಯ ಆಳ್ವಿಕೆಯನ್ನು ಪ್ರಾರಂಭಿಸಿದವನು ಈ ಕಾಲಕ್ಕೆ ಬಂದಂತವನು ಇಲ್ತಮಶ್. ಕುತುಬುದ್ದೀನ್ ಐಬಕ್ಕನ ತರುವಾಯ ಇಲ್ತಮಶ್ ದೆಹಲಿಯ ಸುಲ್ತಾನನಾಗ್ತಾನೆ. ಈತ ಇಲ್ಬರಿ ಕುಟುಂಬಕ್ಕೆ ಸೇರಿದಂತವನು. ಕುತುಬುದ್ದೀನನ ಗುಲಾಮನಾಗಿದ್ದ. ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿದ್ದಂತ ಇವನು ಐಬಕ್ಕನ ಮರಣದ ತರುವಾಯ ಆತನ ಉತ್ತರಾಧಿಕಾರಿಯಾಗಿ ನೇಮಕಗೊಂಡ. ಇಲ್ತಮಶ್ ಸುಲ್ತಾನನಾದದ್ದನ್ನ ಸಹಿಸದಂತಹ ಗಜ್ನಿಯ ದೊರೆ ತಾಜುದ್ದೀನ್, ಯಲ್ದೋಸ್ ಮತ್ತೆ ಸಿಂಧ್ನ ನಾಜರುದ್ದೀನ್ ಕವಾಚ ಈತನ ವಿರುದ್ಧ ಬಂಡಾಯವೆದ್ರು. ಇಲ್ತಮಶ್ ಇವರನ್ನ ಸೋಲಿಸ್ತಾ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡ. ನಂತರ ರಣತಂಬೂರ್, ಮಾಂಡೋರಾ, ಗ್ವಾಲಿಯರ್, ಬಿಲಾ, ಅಜ್ಮೇರ್, ಬನಾರಸ್, ಕನೂಜ್ ಈ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ವಶಪಡಿಸಿಕೊಂಡ. ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರ ಚೆಂಗಿಸ್ ಖಾನನ ನೇತೃತ್ವದಲ್ಲಿ ದಾಳಿಯನ್ನು ಮಾಡ್ತಾರೆ. ಇಲ್ತಮಶ್ ಈ ಮಂಗೋಲರ ದಾಳಿಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತಾನೆ. ಈ ಸಾಧನೆಗಳಿಂದಾಗಿ ಬಾಗ್ದಾದಿನ ಖಲೀಫಾ ಇಲ್ತಮಶನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನ ನೀಡ್ತಾನೆ. ಇಲ್ತಮಶ್ ರಾಜ್ಯವನ್ನ ಆಳ್ವಿಕೆಯನ್ನು ಮಾಡಲಿಕ್ಕೆ, ವಿಶಾಲವಾದಂತಹ ಭೂಪ್ರದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಅನೇಕ ಇಕ್ತಾಗಳನ್ನಾಗಿ ವಿಭಜನೆ ಮಾಡಿದ್ದ. ಆಡಳಿತ ನಿರ್ವಹಣೆಗಾಗಿ ಈ ಇಕ್ತಾಗಳಿಗೆ ಇಕ್ತಾದಾರರನ್ನು ನೇಮಿಸಿದ್ದ. ಆಡಳಿತದಲ್ಲಿ ಸಲಹೆ ಸೂಚನೆಯನ್ನು ನೀಡಲಿಕ್ಕೆ 40 ಸರದಾರರ ಕೂಟ
ನೇಮಿಸಿದ, ನೇಮಕ ಮಾಡಿದ. ಪ್ರಧಾನಮಂತ್ರಿ, ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತಿದ್ರು. ಇಲ್ತಮಷನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಚಲಾವಣೆಯನ್ನ ದೆಹಲಿಯಲ್ಲಿ ಜಾರಿಗೆ ತಂದಿದ್ದ. ಈತ ಕುತುಬುದ್ದೀನನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾದಂತಹ ಕುತುಬ್ ಮಿನಾರನ್ನ ಈತನ ಕಾಲದಲ್ಲಿ ಪೂರ್ಣಗೊಳಿಸಲಾಯಿತು. ನಂತರ ಈತನ ತರುವಾಯ ರಜಿಯಾ ಸುಲ್ತಾನ ದೆಹಲಿಯ ಸಿಂಹಾಸನವನ್ನು ಏರಿದ. ಇಲ್ತಮಷ್ ತರುವಾಯ ರಜಿಯಾ ಸುಲ್ತಾನ. ಇಲ್ತಮಷನ ಪುತ್ರಿ ರುಕ್ನುದ್ದೀನ್ ಫಿರೋಜ್ ಅಸಮರ್ಥನಾದ್ದರಿಂದ, ಇಲ್ತಮಷನ ಪುತ್ರ ಅಸಮರ್ಥ ಮತ್ತು ದುರ್ಬಲನಾದ್ದರಿಂದ ಆತನ ಪುತ್ರಿಯಾದಂಥ ರಜಿಯಾ ಸುಲ್ತಾನ ಅಥವಾ ರಜಿಯಾ ಬೇಗಂ ಇಲ್ತಮಷನ ತರುವಾಯ ಉತ್ತರಾಧಿಕಾರಿಯಾಗಿ ದೆಹಲಿಯ ಸಿಂಹಾಸನವನ್ನು ಏರ್ತಾಳೆ. ದೆಹಲಿಯ ಸಿಂಹಾಸನವನ್ನು ಏರಿದಂತ ಪ್ರಪ್ರಥಮ ಮಹಿಳೆ ರಜಿಯಾ ಸುಲ್ತಾನಕ್ಕೆ ಸೇರುತ್ತೆ. ಈಕೆ ಪುರುಷರಂತೆ ವೇಷವನ್ನು ಧರಿಸಿ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದು, ಸಿಂಧ್ನಿಂದ ಬಂಗಾಳದ ವಿಶಾಲ ಪ್ರದೇಶದವರೆಗೂ ಸಹ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಸ್ಥಾಪಿಸಿದ್ಲು. ಇವಳ ಆಡಳಿತವನ್ನ ಸಹಿಸದ ಪ್ರಾಂತ್ಯಾಧಿಕಾರಿ ಈಕೆಯ ವಿರುದ್ಧ ದಂಗೆ ಎದ್ದು ಈ ಕಡೆಯನ್ನ ಹತ್ಯೆಯನ್ನು ಸಹ ಮಾಡ್ತಾರೆ, ಹತ್ಯೆಗೈತಾರೆ. ಅನಂತರ ಇಲ್ಲಿಗೆ ಈ ಒಂದು ಇಲ್ತಮಷನ ಮಗಳಾದಂತಹ ರಜಿಯಾ ಸುಲ್ತಾನಳ ಆಳ್ವಿಕೆ ಕೊನೆಯಾಗುತ್ತೆ. ನಂತರ ಇಲ್ಲಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದಂಥವ್ರು, ದೆಹಲಿ ಸಿಂಹಾಸನವನ್ನ ಏರಿದಂಥವ್ರು ಇಲ್ತಮಷನಿಗೆ ಗುಲಾಮನಾಗಿದ್ದಂತ ವ್ಯಕ್ತಿ, ಆತ ಬೇರೆ ಯಾರೂ ಅಲ್ಲ, ಗಿಯಾಸ್ ಉದ್ದೀನ್ ಬಲ್ಬನ್. ಗಿಯಾಸ್ ಉದ್ದೀನ್ ಬಲ್ಬನ್ ಈತ ತನ್ನ ಸ್ವಾಮಿನಿಷ್ಠೆ, ಬುದ್ಧಿಮತ್ತೆ, ಸದ್ಗುಣಗಳಿಂದ ಟರ್ಕಿ ಗುಲಾಮರ ಕೂಟದ ಸದಸ್ಯನಾದ. ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರ್ ಅನ್ನುವಂತಹ ಹುದ್ದೆಗೆ ನೇಮಿಸಲ್ಪಟ್ಟಿದ್ದ. ರಜಿಯಾ ಸುಲ್ತಾನಳ ಹತ್ಯೆಯ ನಂತರ ಸಂಭವಿಸಿದಂತಹ ರಾಜಕೀಯ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಟರ್ಕರ ಸರದಾರರು ಗಿಯಾಸುದ್ದೀನ್ ಬಲ್ಬನ್ನ ಬೆಂಬಲಿಗರು ಸೇರಿಕೊಂಡು ಈತನನ್ನ ದೆಹಲಿಯ ಸಿಂಹಾಸನದಲ್ಲಿ ಸುಲ್ತಾನನನ್ನಾಗಿ ನೇಮಕ ಮಾಡ್ತಾರೆ. ಸುಲ್ತಾನನಾದ ನಂತರ ಅವಿಧೇಯ ಟರ್ಕಿ ಸರದಾರರ ದುರಾಡಳಿತವನ್ನ ನಿಯಂತ್ರಿಸಿದ. ಟರ್ಕಿ ಸರದಾರರ ಕೂಟವನ್ನ ಈತ ಧ್ವಂಸ ಮಾಡ್ದ. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟ. ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನ ಜಾರಿಗೆ ತಂದ. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣಗಳನ್ನ ಧರಿಸುತ್ತಿದ್ದಂತ ಈತ ದೇವರ ಪ್ರತಿನಿಧಿಯಂತೆ ತಾನು ನಿರಂಕುಶ ರಾಜಪ್ರಭುತ್ವ ಜಾರಿಗೆ ತಂದ. ಅನುಭವಿ ಹಾಗೂ ವಿಶ್ವಾಸಾರ್ಹ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಪುನರ್ ಸಂಘಟನೆಯನ್ನ ಮಾಡಿದ. ಮಂಗೋಲರ ದಾಳಿಯನ್ನ ತಡೆಗಟ್ಟಲಿಕ್ಕೆ ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿದ. ದಕ್ಷ ಆಡಳಿತಗಾರನಾಗಿದ್ದಂತ ಬಲ್ಬನ್ ನಂತರ ಕೈಕುಬಾದನು ಸುಲ್ತಾನನಾದ. ಆದರೆ ತನ್ನ ವಜೀರನಿಂದಲೇ ಕೈಕುಬಾದ್ ಕೊಲೆಯಾದ. ಇಲ್ಲಿಗೆ ಗುಲಾಮಿ ಸಂತತಿಯ ಆಳ್ವಿಕೆ ಅಂತ್ಯಗೊಳ್ತು. ನಂತರ ಮತ್ತೊಂದು ಸಂತತಿ ದೆಹಲಿಯ ಸಿಂಹಾಸನವನ್ನ ಏರುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಅರ್ಥ ಆಗಿದೆಯಾ? ಇಷ್ಟು ಈ ಒಂದು ದೆಹಲಿಯ ಸುಲ್ತಾನರು, ರಜಪೂತರು, ಗುಲಾಮಿ ಸಂತತಿ, ಮಹಮ್ಮದ್ ಗಜ್ನಿ ಮತ್ತೆ ಗೋರಿ ಇವರ ದಾಳಿಗಳು. ಅರ್ಥ ಆಗಿದೆಯಾ ಮಕ್ಕಳೇ? ಸರಿ, ಇವತ್ತಿಗೆ ಇಷ್ಟು ಪಾಠ ಸಾಕು. ಮುಂದಿನ ಅಧ್ಯಾಯವನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ.